ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರೋಹಿ ಲ್ಯಾಬ್. ನೀವೆಲ್ರೂ ಕುತೂಹಲದಿಂದ ಕಾಯ್ತಾ ಇದ್ರಿ ಅನ್ಸತ್ತೆ ಮುಂದಿನ ವಿಡಿಯೋ ಏನಿರ್ಬೋದು ಅಂತ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಪ್ಲಾಸ್ಟಿಕ್ ಎಷ್ಟು ಅಪಾಯಕಾರಿ ಅಂತ. ನಮ್ಮ ಪರಿಸರದ ಮೇಲೆ ಹಾಗೂ ನಮ್ಮ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದು. ಹಾಗಾಗಿ ನಾವು ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಹುಡ್ಕೋಬೇಕಾಗಿದೆ. ಈಗಾಗಲೇ ಬಟ್ಟೆ ಬ್ಯಾಗ್ಸ್ ಮತ್ತೆ ಪೇಪರ್ ಬ್ಯಾಗ್ಗಳನ್ನ ಎಲ್ಲ ಕಡೆ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಕೆಲವೊಂದೊಂದ್ ಕಡೆ ನಾವು ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ಬೇಕಾಗತ್ತೆ. ಅಂತ ಜಾಗದಲ್ಲಿ ನಾವೇನ್ ಮಾಡೋದು? ಅದಕ್ಕೆ ಆಪ್ಷನ್ ಆಗಿ ನಮ್ಗೆ ಬಯೋಪ್ಲಾಸ್ಟಿಕ್ ಇದೆ. ನಾನಿವತ್ತು ಅದನ್ನೇ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬಯೋಪ್ಲಾಸ್ಟಿಕ್ ಅಂದ್ರೆ ಏನು? ಈ ಬಯೋಪ್ಲಾಸ್ಟಿಕ್ ಅನ್ನ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್, ಎಡಿಬಲ್ ಪ್ಲಾಸ್ಟಿಕ್, ಎಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ ಅಂತೆಲ್ಲ ಕರೀತಾರೆ. ಹೆಸರೇ ಹೇಳೋ ಹಾಗೆ ಇದು ಎಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ ಅಂದ್ರೆ ಪರಿಸರಕ್ಕೆ ಯಾವುದೇ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ನಾವು ಇದನ್ನ ಸೇಫ್ ಆಗಿ ಬಳಸ್ಬೋದಾಗಿರತ್ತೆ. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಕ್ಯಾಪ್ಸೂಲ್ಗಳು ಬರುತ್ತಲ್ಲ, ಅದು ನೋಡೋದಕ್ಕೆ ಸೇಮ್ ಪ್ಲಾಸ್ಟಿಕ್ ತರನೇ ಇರುತ್ತೆ. ಆದ್ರೆ ಅದು ಕೂಡ ಒಂದು ಬಯೋಪ್ಲಾಸ್ಟಿಕ್. ನಾವು ಅದನ್ನ ನುಂಗಿದ್ರು ಕೂಡ ನಮ್ಮ ಹೊಟ್ಟೆ ಒಳಗಡೆ ಡೈಜೆಸ್ಟ್ ಆಗೋಗತ್ತೆ. ಸೊ ಅದೇ ತರದ್ದು ಬಯೋಪ್ಲಾಸ್ಟಿಕ್. ಇದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಗಳಿದೆ ಬಯೋಪ್ಲಾಸ್ಟಿಕ್ ಮಾಡೋದಿಕ್ಕೆ. ನಾನು ಅದರಲ್ಲಿ ಒಂದು ಮೆಥಡ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಸ್ಟಾರ್ಚ್ ಬೇಸ್ಡ್ ಬಯೋಪ್ಲಾಸ್ಟಿಕ್. ಹಾಗಾದ್ರೆ ಸಿಂಪಲ್ ಆಗಿ ಬಯೋಪ್ಲಾಸ್ಟಿಕ್ ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಬಯೋಪ್ಲಾಸ್ಟಿಕ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂದ್ರೆ, ಫಸ್ಟ್ ಕಾರ್ನ್ ಸ್ಟಾರ್ಚ್. ಇದು ಎಲ್ಲ ಸೂಪರ್ ಮಾರ್ಕೆಟ್ ಗಳಲ್ಲೂ ನಿಮಗೆ ಸಿಗತ್ತೆ. ಜೊತೆಗೆ ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ಮೈನ್ ಇಂಗ್ರೀಡಿಯೆಂಟ್ ಇದೇನೆ. ಯಾವುದೇ ಒಂದು ಪ್ಲಾಸ್ಟಿಕ್ ತಯಾರಿಸ್ಬೇಕು ಅಂದ್ರೆ ಫಸ್ಟ್ ಬೇಕಾಗಿರೋದು ಮೊನೋಮರ್ಸ್ ಅಂತ. ಮೊನೋಮರ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ಅಂತ ಅರ್ಥ ಮಾಡ್ಕೋಬಹುದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಐರನ್ ರಿಂಗ್ಗಳು ಅಂತ ಅನ್ಕೊಳ್ಳಿ. ಈ ಐರನ್ ರಿಂಗ್ಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಚೈನ್ ಆಗಿ ಫಾರ್ಮ್ ಆಗತ್ತಲ್ಲ, ಅದನ್ನ ಪಾಲಿಮರ್ಸ್ ಅಂತ ಕರೀತಾರೆ. ಫಸ್ಟ್ ಸಿಂಗಲ್ ಆಗಿ ರಿಂಗ್ಸ್ ಗಳಾಗಿ ಸಪರೇಟ್ ಆಗಿರತ್ತಲ್ಲ, ಅದನ್ನ ಮಾನೋಮರ್ಸ್ ಅಂತ ತಿಳ್ಕೊಳ್ಳಿ. ಇದು ಸ್ಟ್ರಕ್ಚರ್ ಕೊಡೋದಿಕ್ಕೆ ಹೆಲ್ಪ್ ಮಾಡತ್ತೆ. ಇದಿಷ್ಟು ಇದ್ರ ಉಪಯೋಗ. ನೆಕ್ಸ್ಟ್ ಗ್ಲಿಸರಿನ್. ಈ ಗ್ಲಿಸರಿನ್ ಏನ್ ಕೆಲಸ ಅಂದ್ರೆ ನಾವ್ ಇದನ್ನ ಸೈನ್ಸ್ ಟರ್ಮ್ ಅಲ್ಲಿ ಪ್ಲಾಸ್ಟಿಸೈಸರ್ ಅಂತ ಕರಿತೀವಿ. ಪ್ಲಾಸ್ಟಿಸೈಸರ್ ಅಂದ್ರೆ ಇವಾಗ ಪ್ಲಾಸ್ಟಿಕ್ಗೆ ಒಂದು ಸಾಫ್ಟ್ನೆಸ್ ಬೇಕಾಗತ್ತಲ್ವಾ, ಜೊತೆಗೆ ಫ್ಲೆಕ್ಸಿಬಿಲಿಟಿ ಬೇಕಾಗತ್ತೆ. ಅದಕ್ಕೆ ಇದು ಹೆಲ್ಪ್ ಮಾಡತ್ತೆ. ಎಷ್ಟು ಗ್ಲಿಸರಿನ್ ಹಾಕ್ತಿವಿ ಅಷ್ಟು ಸಾಫ್ಟ್ ಆಗಿ ಮತ್ತೆ ಫ್ಲೆಕ್ಸಿಬಲ್ ಆಗಿ, ಜೊತೆಗೆ ಕ್ರ್ಯಾಕ್ಸ್ ಬರ್ದೇ ಇರೋ ಹಾಗೆ ಇದು ನೋಡ್ಕೊಳತ್ತೆ. ನೆಕ್ಸ್ಟ್ ಬೇಕಾಗಿರೋದು ವಿನೆಗರ್. ವಿನೆಗರ್ದ ಏನ್ ಕೆಲಸ ಅಂದ್ರೆ ಕಾರ್ನ್ ಸ್ಟಾರ್ಚ್ ಎಲ್ಲೂ ಗಂಟುಗಳಾಗದೇ ಇರೋ ಹಾಗೆ ಇದು ನೋಡ್ಕೊಳತ್ತೆ. ಜೊತೆಗೆ ಪಾಲಿಮರೈಸೇಷನ್ ಅಲ್ಲಿ ಹೆಲ್ಪ್ ಮಾಡತ್ತೆ. ಪಾಲಿಮರೈಸೇಷನ್ ಅಂದ್ರೆ ಪ್ಲಾಸ್ಟಿಕ್ ರೆಡಿ ಆಗ್ಬೇಕಲ್ಲ, ಆ ಒಂದು ಪ್ರಾಸೆಸ್ ಅಲ್ಲಿ ಇದು ಹೆಲ್ಪ್ ಮಾಡತ್ತೆ. ನೆಕ್ಸ್ಟ್ ಬೇಕಾಗಿರೋದು ಈ ತರ ಒಂದು ಟ್ರೇ ತಗೊಂಡಿದ್ದೀನಿ. ಎಲ್ಲ ಪ್ರಾಸೆಸ್ ಆದ್ಮೇಲೆ ಇದ್ರೊಳಗಡೆ ನಾವು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಡ್ರೈ ಆಗಕ್ಕೆ ಬಿಡ್ಬೇಕು. ಅವಾಗ ಪ್ಲಾಸ್ಟಿಕ್ ಶೀಟ್ ರೆಡಿ ಆಗತ್ತೆ. ಓಕೆ, ಇವಾಗ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಆಲ್ರೆಡಿ ಮೆಷರ್ ಮಾಡಿ ಇಟ್ಕೊಂಡಿದೀನಿ. ನೋಡಿ, ಇದು ವಾಟರ್ ಒಂದು ಅಂದಾಜಲ್ಲಿ 30 ml ಆ ತರ ಹಾಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಒಂದೊಂದನ್ನೇ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಇವಾಗ ಇದು ಕಾರ್ನ್ ಸ್ಟಾರ್ಚ್ ಇದೆ. ಇದು ಒಂದು 3 ಟೀ ಸ್ಪೂನ್ ಹಾಕೊಂಡಿದ್ದೀನಿ, ಅಂದ್ರೆ 1 ಟೇಬಲ್ ಸ್ಪೂನ್.
ನೆಕ್ಸ್ಟ್ ಇವಾಗ 1 ಟೀ ಸ್ಪೂನ್ ಗ್ಲಿಸರಿನ್ ಹಾಕೋತಾ ಇದ್ದೀನಿ. ಓಕೆ, ಇವಾಗ ವಿನೆಗರ್ ಹಾಕೋತಾ ಇದ್ದೀನಿ. ಇದು 1 ಟೀ ಸ್ಪೂನ್ ಇದೆ. ಈಗೆಲ್ಲ ಒಂದ್ಸಲಿ ಸುಮ್ನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಎಲ್ಲ ಆಗಿದೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಹೀಟ್ ಮಾಡ್ಕೋಬೇಕಾಗತ್ತೆ ಸ್ಟವ್ ಅಲ್ಲಿ. ಇದು ಒಂದು ಸಿರಪಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಹೀಟ್ ಮಾಡ್ಬೇಕು. ಸ್ಟವ್ ಹಚ್ಕೋತಾ ಇದ್ದೀನಿ. ಓಕೆ, ಇವಾಗ ಪಾತ್ರೆ ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹೀಟ್ ಆಗ್ಬೇಕು. ಓಕೆ, ಇವಾಗ ಹೀಟ್ ಆಗ್ತಾ ಇದೆ. ನಾವು ಫಾಸ್ಟ್ ಆಗಿ ತಿರುಗಿಸ್ತಾ ಇರ್ಬೇಕು. ಇದು ಒಂಥರ ಗಟ್ಟಿಗೆ ಸಿರಪ್ ತರ ಆಗತ್ತೆ. ಆಗಿದ ತಕ್ಷಣ ತೆಗಿಬೇಕು, ಇಲ್ಲ ಅಂದ್ರೆ ಇನ್ನು ಗಟ್ಟಿ ಆಗ್ತಾ ಹೋಗ್ಬಿಡತ್ತೆ. ಅವಾಗ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಕಲರ್ ಬರಕ್ ಸ್ಟಾರ್ಟ್ ಆಗಿದೆ ನೋಡಿ. ಇನ್ನೇನ್ ಗಟ್ಟಿ ಆಗ್ತಾ ಇದೆ, ಆಲ್ರೆಡಿ ಆಗ್ತಾ ಇದೆ. ತಕ್ಷಣ ತೆಗಿಬೇಕು ಒಂದ್ ಕನ್ಸಿಸ್ಟೆನ್ಸಿ ಬಂದ್ಮೇಲೆ. ಈಗ ಗಟ್ಟಿ ಆಗಿದೆ, ಈಗ ತೆಗೆದು ಬಿಡ್ಬೇಕು ನಾವು. ತಕ್ಷಣ ಟ್ರೇಗ್ ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗತ್ತೆ, ಅದಕ್ಕೆ ಬ್ರೋ ಹೆಲ್ಪ್ ತಗೋತಾ ಇದ್ದೀನಿ. ಓಕೆ, ಇವಾಗ ಸ್ಪ್ರೆಡ್ ಮಾಡಾಗಿದೆ. ಇದು 2 ಡೇಸ್ ಡ್ರೈ ಆಗಕ್ಕೆ ಬಿಟ್ಬಿಡ್ಬೇಕು. ಆದ್ರೆ ತುಂಬಾ ಬಿಸಿಲಿರೋದ್ರಿಂದ ಒಂದಿನನೇ ಒನ್ ಡೇನೆ ಆಗೋಗುತ್ತೆ ಅಂತ ಅನ್ಸುತ್ತೆ. ಸೊ ನೋಡ್ಬೇಕು ಎಷ್ಟು ದಿವಸ ಆಗತ್ತೆ. ಡ್ರೈ ಆದ್ಮೇಲೆ ಓಕೆ, ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. 1 ಡೇ ಬೇಕಾಯ್ತು ಇದು ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ. ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಟ್ರಾನ್ಸ್ಪರೆಂಟ್ ಇದೆ. ಅದಕ್ಕೋಸ್ಕರ ಇವಾಗ ಟ್ರೇಯಿಂದ ಸಪ್ರೇಟ್ ಮಾಡೋಣ. ಓಕೆ, ನೀವಿಲ್ಲಿ ನೋಡ್ಬೋದು ಟ್ರೇಯಿಂದ ಸಪ್ರೇಟ್ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ಸೇಮ್ ಪ್ಲಾಸ್ಟಿಕ್ ತರನೇ ಇದೆ. ಮುಟ್ಟೋದಿಕ್ಕೂ ಅಷ್ಟೇನೆ ಸೇಮ್ ಈ ಪ್ಲಾಸ್ಟಿಕ್ ಶೀಟ್ಸ್ ಎಲ್ಲ ಬರುತ್ತಲ್ಲ ಆ ತರನೇ ಇದೆ. ಜಸ್ಟ್ ಹೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ನೋಡಿ.
ನೋಡಿ ನಮ್ ಕೈ ಕಾಣಿಸ್ತಾ ಇರ್ಬೋದು. ಇದನ್ನ ಎಡಿಬಲ್ ಪ್ಲಾಸ್ಟಿಕ್ ಅಂತ ಪ್ರೂವ್ ಮಾಡೋದಿಕ್ಕೆ ನಾನ್ ನಿಮ್ಗೆ ಇದನ್ನ ತಿಂದ್ಬಿಟ್ಟು ತೋರಿಸ್ತೀನಿ ಹೇಗಿರತ್ತೆ ಅಂತ. ಒಂಥರ ಸ್ವಲ್ಪ ಹುಳಿ ಹುಳಿ ಇರತ್ತೆ, ಜೊತೆಗೆ ಒಂದ್ ಸ್ವಲ್ಪ ಸ್ವೀಟ್ನೆಸ್ ಇರತ್ತೆ. ಆದ್ರೆ ಸೇಮ್ ಒಂಥರ ಪ್ಲಾಸ್ಟಿಕ್ನೇ ತಿಂತಾ ಇದೀವಿ ಇನ್ನಂಗೆ ಅನ್ಸತ್ತೆ. ಆದ್ರೆ ಏನೂ ಆಗೋದಿಲ್ಲ. ಯಾವುದೇ ಹಾರ್ಮ್‌ಫುಲ್ ಎಫೆಕ್ಟ್ಸ್ ಆಗೋದಿಲ್ಲ. ವಿನೆಗರ್ ಇರೋದ್ರಿಂದ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ. ಜೊತೆಗೆ ಗ್ಲಿಸರಿನ್ ಇರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಇದೆ. ಇದನ್ನ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ನೀವು ಫುಡ್ ಕಲರ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ನನ್ಗೆ ಯಾವುದೇ ಕಲರ್ ಬೇಡ ಅಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ದೀನಿ. ನನ್ನ ವಿಡಿಯೋನ ಯಾರೆಲ್ಲ ಕೊನೆ ತನಕ ನೋಡಿದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು. ಜೊತೆಗೆ ಸ್ಪೆಷಲ್ ಥ್ಯಾಂಕ್ ಯು ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಎಕ್ಸೈಟಿಂಗ್ ಎಕ್ಸ್ಪೆರಿಮೆಂಟ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.